ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಿಕನ್ ನಲ್ಲಿ ವೆರೈಟಿ ಮಾಡೋದಂತಾರೆ ಬಿರಿಯಾನಿ ಎಲ್ಲ ಬಿರಿಯಾನಿ ತರಾನೇ ಇರುತ್ತೆ. ಆದ್ರೆ ಬಿರಿಯಾನಿ ಎಲ್ಲ ವೆರೈಟಿಯಾಗಿ ಮಾಡ್ತೀನಿ. ಯಾವ ತರ ಅಂತ ನೋಡೋಣ ಬನ್ನಿ. ಡಿಫ್ರೆಂಟ್ ಆಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿದೆ. ತುಂಬಾ ಟೇಸ್ಟಿ ಆಗಿದೆ, ಸೂಪರ್ ಆಗಿದೆ. ಯಾವ ತರ ಮಾಡೋದು ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಆಗಿದೆಯಾ ಯಾವ ತರ ಮಾಡೋದು ಅಂತ ಹೇಳ್ತೀನಿ ಬನ್ನಿ ನೋಡೋಣ. ಫಸ್ಟ್ಗೆ ನಾವು ಒಂದು ಖಾಲಿ ಬಾಣ್ಲಿ ತಗೊಂಡು ಅದನ್ನ ಬಿಸಿಗೆ ಇಟ್ಕೊಂಡು ಪಲಾವ್ ಎಲೆ, ಮಗ್ಗು, ಕಸ್ತೂರಿ ಮೇಥಿ ಎಲ್ಲಾನು ಸೋಂಪು ಏನೇನ್ ಪಲಾವ್ ಹಾಕ್ತಿವಿ ಚಕ್ಕೆ ಲವಂಗ ಎಲ್ಲಾನು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿದಾದ್ಮೇಲೆ ಅದು ಆರಿದಾದ್ಮೇಲೆ ಫಸ್ಟ್ ಒಂದು ಪಾತ್ರೆ ತಗೊಂಡು ಚೆನ್ನಾಗಿ ನೀರ್ ಕಾಯಿಸ್ಕೊಬೇಕು. ಅದರಲ್ಲಿ ಚಿಕನ್ ಹಾಕ್ಬೇಕು. ಚಿಕನ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ಮತ್ತೆ ಇನ್ನೊಂದ್ ಸೈಡ್ ಅಲ್ಲಿ ರೈಸ್ ಮಾಡೋದಕ್ಕೆ ಪಲಾವ್ ಎಲ್ಲ ಕುಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲಾನು ಪೌಡರ್ ಮಾಡ್ಕೊಬೇಕು. ಎಣ್ಣೆ ಒಳಗಡೆ ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಹಾಕೊಂಡು ಕ್ಲೀನ್ ಆಗಿ ಇದ್ ಮಾಡ್ಕೊಬೇಕು. ಮತ್ತೆ ಕ್ಯಾಪ್ಸಿಕಮ್ ಕೂಡ ಹಾಕೊಂತಾ ಇದ್ದೀನಿ ನಾನಿಲ್ಲಿ. ಇದ್ ನೋಡಿ ಚಿಕನ್ ಆಲ್ಮೋಸ್ಟ್ ಬೆಂದಿದೆ. ಎಲ್ಲ ಸೈಡ್ಗೂ ಚಿಕನ್ ಸಪರೇಟ್ ಆಗಿ ಎತ್ತಿಟ್ಕೋಬೇಕು. ಮತ್ತೆ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಇದಕ್ಕೆ. ಮತ್ತೆ ಮೊಸರು ಕೂಡ ಹಾಕೊಳ್ಳೋಣ. ಇದು ರೈಸ್ ಮಾಡೋದಕ್ಕೆ ಒಂಥರ ಏನಂತಾರೆ ಜೀರಾ ರೈಸ್ ತರಾನೇ ಸಪರೇಟ್ ಆಗಿ. ಮತ್ತೆ ಅಕ್ಕಿ ತೊಳ್ದಿರೋದನ್ನ ಹಾಕೊಂಡ್ಬಿಡೋಣ. 2 ಗ್ಲಾಸ್ ತಗೊಂತಾ ಇದ್ದೀನಿ ನಾನಿಲ್ಲಿ ಅಕ್ಕಿನ. ನಿಮ್ಗೆ ಎಷ್ಟು ಬೇಕೋ ಅಲ್ಲಿ ಚಿಕನ್ ಬೇಯಿಸ್ಕೊಂಡಿದ್ವಲ್ಲ ನೀರ್ನು, ಆ ಚಿಕನ್ ಬೇಯಿಸ್ಕೊಂಡಿರೋಂತ ನೀರ್ನ ಹಾಕ್ಬೇಕು. ಅವಾಗ ಇಲ್ಲಿ ರೈಸು ಸಖತ್ತಾಗಿರುತ್ತೆ. ಸೇಮ್ ಕುಷ್ಕ ರೈಸ್ ತರ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರನು. ಮತ್ತೆ ಇನ್ನೊಂದ್ ಸೈಡ್ ಅಲ್ಲಿ ಬಾಣ್ಲಿ ತಗೊಂಡು ಇದು ಚಿಕನ್ ಗ್ರೇವಿ ಮಾಡ್ಕೊಳಕ್ಕೆ ಹಸಿಮೆಣಸಿನಕಾಯಿ, ಈರುಳ್ಳಿ, ನಾನಿಲ್ಲಿ ಕಬಾಬ್ ಎಣ್ಣೆ ತಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಕಬಾಬ್ ಎಣ್ಣೆ ಯೂಸ್ ಮಾಡಿ. ಮತ್ತೆ ಕ್ಯಾಪ್ಸಿಕಮ್ಮು, ಕರ್ಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತಾ ಇದ್ದೀನಿ. ಹಾಕೊಂಡು ಚಿಕನ್ ಬೆಂದಿರೋಂತ ಚಿಕನ್ ಅನ್ನ ಹಾಕೊಂತಾ ಇದ್ದೀನಿ. ಆಮೇಲೆ ಗರಂ ಮಸಾಲೆ ಸ್ವಲ್ಪ, ಉಪ್ಪು ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲಾನು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಮತ್ತೆ ಖಾರದ ಪೌಡರ್ ಕೂಡ ಹಾಕೊಳ್ಳಿ. ತುಂಬಾ ಖಾರ ಇರ್ಲಿ ಚೆನ್ನಾಗಿರುತ್ತೆ ಸಪರೇಟ್ ಆಗಿ. ಮತ್ತೆ ಇಲ್ಲಿ ನಾನು ಗರಂ ಮಸಾಲೆನೇ ಯೂಸ್ ಮಾಡ್ತಾ ಇದ್ದೀನಿ. ಧನಿಯಾ ಪೌಡರು, ಮತ್ತೆ ನಾವು ಯೂಸ್ ಮಾಡಿದ್ವಲ್ಲ ಮಿಕ್ಸ್ ಮಾಡಿದ್ವಲ್ಲ ಪೌಡರು ಅದನ್ನು ಕೂಡ ಹಾಕೊಬೇಕು. ಅಂದ್ರೆ ಚೆನ್ನಾಗಿ ಕುಟ್ಬೇಕು ಮಿಷಿನ್ಗಿಂತನೂ ಮಿಕ್ಸಿಗೆ ಹಾಕೋದಕ್ಕಿಂತ ಕುಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ಕೊತ್ತಂಬರಿ ಸೊಪ್ಪು, ಕಸ್ತೂರಿ ಮೇಥಿ, ಮೊಸರು ಮೇನ್ ಅದಕ್ಕೂ ಮೊಸರು ಹಾಕಿದ್ವಿ ಇದಕ್ಕೂ ಮೊಸರು ಹಾಕಿದೀವಿ. ತುಂಬಾ ಟೇಸ್ಟ್ ಚೆನ್ನಾಗಿದೆ ನೋಡಿ. ಅನ್ನ ಎಲ್ಲ ಆಯ್ತು, ರೈಸ್ ಮತ್ತೆ ಕಸ್ತೂರಿ ಮೇಥಿ ಹಾಕೊಂತಾ ಇದ್ದೀನಿ. ಕ್ಲೀನ್ ಆಗಿ ಉಜ್ಬಿಟ್ಟು ಹಾಕೊಳ್ಳಿ. ಹಂಗೆ ಹಾಕೊಂಡ್ರೆ ಹಂಗಂಗೆ ಇರುತ್ತೆ. ಇದು ಕ್ಲೀನ್ ಆಗಿ ನುಣ್ಣಗಾಗುತ್ತೆ ಉಜ್ಜೋದ್ರಿಂದ. ಮತ್ತೆ ಫಿನಿಶಿಂಗ್ ಲಾಸ್ಟ್ ಟಚ್ ಆಲ್ಮೋಸ್ಟ್ ಎಲ್ಲ ಚಿಕನ್ ಮೊದಲೇ ಬೇಯಿಸಿರೋದ್ರಿಂದ ನೋಡಿ ಚೆನ್ನಾಗಿ ಬಂದಿದೆ ಮಸಾಲೆ ಎಲ್ಲಾನು. ಒಂದ್ ಬೌಲಲ್ಲಿ ಹಾಕೊಂಡು ಸರ್ವ್ ಮಾಡ್ಕೊಳ್ಳಿ. ಸೇಮ್ ಹೋಟೆಲ್ ಸ್ಟೈಲ್ ಅಲ್ಲೇ ಇರುತ್ತೆ. ನಿಜವಾಗ್ಲೂ ತಿಂತಾ ಇದ್ದದ್ರ ಜೊತೆ 2 ಮೊಟ್ಟೆ ಹಾಕೊಂಡು, ನಾನು ಹೇಳಿಲ್ವಾ ಡಿಫ್ರೆಂಟ್ ಆಗಿರುತ್ತೆ ಅಂತ. ಟೇಸ್ಟ್ ಕೂಡ ಅಷ್ಟೇ. ಹಾಕೊಂಡು ಕ್ಲೀನ್ ಆಗಿ ಪ್ಲೇಟ್ ಉಲ್ಟಾ ಮಾಡಿ ಸೇಮ್ ಹೋಟೆಲ್ ಅಲ್ಲಿ ಕೊಡೋ ತರಾನೇ ಇರುತ್ತೆ ರೈಸು. ಸೇಮ್ ಕುಷ್ಕ ರೈಸ್ ತರಾನೇ ಇರುತ್ತೆ ಇದು ಕೂಡ. ಯಾಕಂದ್ರೆ ಚಿಕನ್ ಬೆಂದಿರೋ ನೀರ್ ಹಾಕಿದೀವಲ್ಲ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಬರೀ ರೈಸ್ ತಿನ್ನೋದು ಕೂಡ ಸೂಪರ್ ಆಗಿದೆ. ನೀವು ಚಿಕನ್ ಗ್ರೇವಿ ಜೊತೆ ಅಲ್ಲ ಬರೀ ರೈಸ್ ತಿಂದ್ರೆ ಕೂಡ ಅಷ್ಟೇ ಸಖತ್ತಾಗಿದೆ ಟೇಸ್ಟ್. ಈ ಮಸಾಲೆ ಪದಾರ್ಥ ಎಲ್ಲಾನು ಪಲಾವ್ ಐಟಮ್ಸ್ ಎಲ್ಲಾನು ಚೆನ್ನಾಗಿ ಕುಟ್ಟಿ ಹಾಕಿದೀವಲ್ಲ ಹಾಗಾಗಿ ತುಂಬಾ ಟೇಸ್ಟ್ ಚೆನ್ನಾಗಿದೆ. ಮತ್ತೆ ಚಿಕನ್ ಬೇಯಿಸಿರೋ ನೀರ್ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿದೆ. ಒನ್ಸ್ ಅಗೇನ್ ಎಲ್ಲ ಸಖತ್ತಾಗಿದೆ, ಫ್ಯಾಂಟಾಸ್ಟಿಕ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಕೊಡೋದು, ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂನು.